नमस्कार. महाराष्ट्र लोकांना कन्नड शिकायची इच्छा असते, त्यामुळं मी हे व्हिडिओ करत आहे. कन्नड फार सरळ आणि सुलभ आहे. जास्त कन्नड लिपी आणि महाराष्ट्र शब्द पण समजू शकते. सोपं पण आहे, सरळ आहे, सुलभ आहे. आता पहिला एपिसोड आहे हे माझ्या. ह्याच्यात ओळख म्हणजे परिचय ह्याच्याबद्दल मी सांगत आहे. ओळख म्हणजे तुम्ही सहजासहज कोणाला तरी भेटले तर तुम्ही मराठीत तुमचे नाव काय हे विचारता. ಕನ್ನಡದಲ್ಲಿ ಅದನ್ನೇ ನಿಮ್ಮ ಹೆಸರೇನು, ಕನ್ನಡದಲ್ಲಿ ನಿಮ್ಮ ಹೆಸರು ಏನು. ತುಮಚ ಅಂದರೆ ನಿಮ್ಮ, ನಾವ್ ಅಂದರೆ ಹೆಸರು, ಕಾಯ್ ಅಂದರೆ ಏನು. तुमचे नाव काय ಅಂದರೆ ನಿಮ್ಮ ಹೆಸರು ಏನು. तुम्ही काय करता, सहज तुम्ही विचारता तुम्ही काय करता म्हणजे त्यांच्या सर्विसबद्दल असेल, कामाबद्दल असेल, सहज हे विचार ಚಾಲು होते. तसं ಕನ್ನಡमध्ये पण ನೀವೇನು ಮಾಡ್ತಾ ಇದ್ದೀರಿ, ನೀವೇನು ಮಾಡ್ತೀರಿ ಈ ಪ್ರಶ್ನೆ ಕೇಳಬೇಕು. ಅದಕ್ಕೆ ಉತ್ತರ मी सर्विस करते मराठीत सांगतात. तसंच ಕನ್ನಡದಲ್ಲಿ ನಾನು ಉದ್ಯೋಗ ಮಾಡುತ್ತೇನೆ, ನಾನು ನೌಕರಿ ಮಾಡುತ್ತೇನೆ, ನಾನು ಸರ್ವಿಸ್ನಲ್ಲಿದ್ದೇನೆ. ಈ ಥರ ಆಪ್ಷನ್ಸ್ ಇರುತ್ತೆ. 2-3 ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಉತ್ತರ ಕೊಟ್ಟರೆ ಸಾಕು. ನಾನು ಸರ್ವಿಸ್ ಮಾಡುತ್ತೇನೆ, ನಾನು ಉದ್ಯೋಗ ಮಾಡುತ್ತೇನೆ. ಆಮೇಲೆ ನೀವು ಎಲ್ಲಿ ಇರುತ್ತೀರಿ ಈ ಪ್ರಶ್ನೆ ಬರುತ್ತೆ. तुम्ही कुठं राहता मराठीत विचारता ना, त्याला कन्नडमध्ये ನೀವು ಎಲ್ಲಿರುತ್ತೀರಿ ಅದಕ್ಕೆ मराठीಯಲ್ಲಿ मी पुण्यात राहते, मी मुंबईत राहते, मी अनेक स्थळ तुम्ही वापरता ना, तसं कन्नडामध्ये पण कन्नडामध्ये मी येत नाही, सॉरी. ನಾನು ಪುಣೆಯಲ್ಲಿ ಇರುತ್ತೇನೆ, ನಾನು ಮುಂಬೈಯಲ್ಲಿ ಇರುತ್ತೇನೆ, ನಾನು ನಾಂದೇಡಲ್ಲಿ ಇರುತ್ತೇನೆ, ನಾನು ಕೊಲ್ಲಾಪುರದಲ್ಲಿ ಇರುತ್ತೇನೆ, ನಾನು ಸೊಲ್ಲಾಪುರದಲ್ಲಿ ಇರುತ್ತೇನೆ. ಹೀಗೆ ಹೇಳ್ಬೋದು. ಪುಣೆಯಲ್ಲಿ ಎಲ್ಲಿರುತ್ತೀರಿ ಈ ಪ್ರಶ್ನೆ ಕನ್ನಡದಲ್ಲಿ ಬರುತ್ತೆ. मराठी पुण्यात कुठं राहता तुम्ही विचारतात का, म्हणजे पुणे मोठ्या नगर आहे, त्यामुळं तुम्ही सहजासहज पुण्यात कुठं राहता तुम्ही असं विचारता. तेव्हा ಕನ್ನಡದಲ್ಲಿ ಪುಣೆಯಲ್ಲಿ ಎಲ್ಲಿರ್ತೀರಾ, ಪುಣೆ ನಗರದಲ್ಲಿ ನೀವು ಎಲ್ಲಿರ್ತೀರಾ ಹೀಗೆ. ಪುಣೆಯಲ್ಲಿ ಪಾಷಾಣದಲ್ಲಿರ್ತೇನೆ, ಚಿಂಚವಾಡದಲ್ಲಿರ್ತೇನೆ, ವಿಮಾನನಗರದಲ್ಲಿರ್ತೇನೆ, ಹಡಪ್ಸರದಲ್ಲಿರ್ತೇನೆ, ವಿಶ್ರಾಂತವಾಡಿಯಲ್ಲಿರ್ತೇನೆ. ಹೀಗೆ ಅನೇಕ ಸ್ಥಳಗಳು ನೀವು ಉಪಯೋಗ ಮಾಡಿ ವಾಕ್ಯಗಳನ್ನ ಹೇಳಬಹುದು.